ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 57. ಅಷ್ಟರಲ್ಲಿ ಸೀತಮ್ಮ ಬಾಗಿಲು ತಟ್ಟಿದಾಗ ಗಾನವಿ ಹೋಗಿ ಬಾಗಿಲು ತೆಗೆಯುತ್ತಾಳೆ. ಊಟದ ಟ್ರೇಯನ್ನು ಗಾನವಿಗಾಗಿ ಕೊಡುತ್ತಾ ಗಾನವಿಯ ಮುಖದಲ್ಲಿ ಹೊಸದಾಗಿ ಕಾಣುತ್ತಿರುವ ನಾಚಿಕೆ, ಕೆನ್ನೆಗಳಲ್ಲಿನ ಕೆಂಪು, ತುಟಿಗಳ ಮೇಲಿನ ಗಾಯವನ್ನು ನೋಡಿ ನಗುತ್ತಾ ಸಂತೋಷದಿಂದ ಕೆಳಗೆ ಹೊರಟು ಹೋಗುತ್ತಾಳೆ. ಸೀತಮ್ಮ ತಂದ ಊಟದ ಟ್ರೇಯನ್ನು ಒಳಗೆ ತಂದು ಟಿಪಾಯಿ ಮೇಲೆ ಇಟ್ಟು 2 ಪ್ಲೇಟ್ಗಳಿಗೆ ಊಟವನ್ನು ಬಡಿಸಿ ಆದಿಯನ್ನು ಕರೆಯುತ್ತಾಳೆ ಗಾನವಿ. ಗಾನವಿಯ ಕರೆಗೆ ಬಂದ ಆದಿ ಗಾನವಿ ಕೊಟ್ಟ ಪ್ಲೇಟ್ ತೆಗೆದುಕೊಂಡು ತಿನ್ನುತ್ತಿದ್ದರೆ ಗಾನವಿ ಮಾತ್ರ ಚಪಾತಿ ತುಂಡನ್ನು ಮುರಿದು ಪಲ್ಯದೊಂದಿಗೆ ಒಮ್ಮೆ ಬಾಯಲ್ಲಿಟ್ಟುಕೊಂಡು ಹಾಗೆಯೇ ನಿಂತು ಬಿಡುತ್ತಾಳೆ. ತನ್ನ ಊಟವನ್ನು ಮುಗಿಸುತ್ತಿರುವ ಆದಿ ಗಾನವಿಯ ಕಡೆ ನೋಡುವಷ್ಟರಲ್ಲಿ ಅವಳ ಪ್ಲೇಟ್ನಲ್ಲಿರುವ ಊಟ ಸ್ವಲ್ಪವೂ ಕದಲಲಿಲ್ಲ. ಊಟ ಮಾಡದೆ ಪ್ಲೇಟ್ ಹಾಗೆಯೇ ಹಿಡಿದುಕೊಂಡಿದ್ದ ಗಾನವಿಯ ಕಡೆ ನೋಡುತ್ತಾ, ಏನಾಯ್ತು, ತಿನ್ನದೆ ಹಾಗೆ ಕುಳಿತಿದ್ದೀಯಾ ಎಂದು ಕೇಳುತ್ತಾನೆ ಆದಿ. ಏನಿಲ್ಲ ಎಂದು ತಡಬಡಾಯಿಸುತ್ತಾ ಹೇಳುತ್ತಾಳೆ ಗಾನವಿ. ಹಾಗಾದರೆ ತಿನ್ನು ಎಂದು ಆದಿ ಅನ್ನುತ್ತಿದ್ದರೆ ಬಹಳ ಕಷ್ಟದಿಂದ ಒಂದೊಂದು ತುತ್ತು ತಿನ್ನುತ್ತಿರುತ್ತಾಳೆ. ಕಷ್ಟದಿಂದ ತಿನ್ನುತ್ತಿರುವ ಗಾನವಿಯ ಕಡೆ ನೋಡುತ್ತಾ, ಏನಾಯ್ತು ಇವಳಿಗೆ, ಯಾಕೆ ತಿನ್ನುತ್ತಿಲ್ಲ ಎಂದು ಅವಳನ್ನೇ ನೋಡುತ್ತಿದ್ದಾಗ ಗಾನವಿಯ ತುಟಿಯ ಮೇಲೆ ತಾನು ಮಾಡಿದ್ದ ಗಾಯವನ್ನು ನೋಡಿ ಖಾರಕ್ಕೆ ಹುರಿಯುತ್ತಿದೆ ಅನ್ನಿಸುತ್ತಿದೆ ಎಂದುಕೊಂಡು ಗಾನವಿಯನ್ನು ನೋಡಿ, ಗಾನವಿ ಹೀಗೆ ಬಾ ಎಂದ ಕೂಡಲೇ ಎದ್ದು ಆದಿ ಹತ್ತಿರ ಹೋಗಿ ನಿಲ್ಲುತ್ತಾಳೆ. ತನ್ನ ಪ್ಲೇಟ್ ಪಕ್ಕಕ್ಕಿಟ್ಟು ಗಾನವಿಯನ್ನು ಪ್ರೀತಿಯಿಂದ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಅವಳ ತುಟಿಗಳನ್ನು ಸವರಿಕೊಳ್ಳುತ್ತಾ, ಉರಿಯುತ್ತಿದೆಯಾ ಎಂದು ಕೇಳುತ್ತಿದ್ದರೆ ಇಲ್ಲ ಎಂದು ಮೊದಲು ತಲೆ ಅಡ್ಡಲಾಗಿ ಅಲ್ಲಾಡಿಸಿದರು. ನಂತರ ಆದಿ ಸೀರಿಯಸ್ ಆಗಿ ನೋಡುವಷ್ಟರಲ್ಲಿ ಹೌದು ಎಂದು ತಲೆ ಮೇಲಿಂದ ಕೆಳಗೆ ಹಾರಿಸುತ್ತಾಳೆ. ತಕ್ಷಣ ಆದಿ ಊಟ ತಂದ ಟ್ರೇಯಲ್ಲಿ ಬೌಲ್ನಲ್ಲಿದ್ದ ಬೆಣ್ಣೆಯನ್ನು ತೆಗೆದುಕೊಂಡು ಅದನ್ನು ಗಾನವಿಯ ತುಟಿಗಳ ಮೇಲೆ ಮೃದುವಾಗಿ ಸವರಿ ಚಪಾತಿ ತುಂಡನ್ನು ಮುರಿದು ಲೈಟಾಗಿ ಪಲ್ಯವನ್ನು ಅದ್ದಿ ಗಾನವಿಗೆ ಬಾಯಿ ತೆರೆಯಲು ಹೇಳಿ ಅವಳ ತುಟಿಗಳಿಗೆ ತಾಗದಂತೆ ಬಾಯಲ್ಲಿ ಇಡುತ್ತಾನೆ ಆದಿ. ಸ್ವಲ್ಪ ಹೊತ್ತಿನ ಮೊದಲು ಬೆಣ್ಣೆ ಸವರಿದ್ದರಿಂದ ಹುರಿ ಸ್ವಲ್ಪ ಕಡಿಮೆಯಾಗುವುದು. ಆದಿ ತುಟಿಗಳಿಗೆ ತಾಗದಂತೆ ಬಾಯಲ್ಲಿ ಇಡುತ್ತಿದ್ದರಿಂದ ಆದಿ ಕಡೆ ಆರಾಧನೆಯಿಂದ ನೋಡುತ್ತಾ ಅವನು ತಿನ್ನಿಸುವುದನ್ನು ತಿನ್ನುತ್ತಿರುತ್ತಾಳೆ ಗಾನವಿ. ಇದನ್ನೇ ಅಲ್ವಾ ಅವಳು ಬಯಸಿದ್ದು. ತನ್ನ ತಾಯಿ ತಂದೆಯ ಮರಣದ ನಂತರ ಯಾರ ಪ್ರೀತಿಗೂ ಪಾತ್ರಳಾಗದ ಗಾನವಿ ತನ್ನ ಗಂಡನ ಪ್ರೀತಿಯನ್ನು ಪಡೆಯಬೇಕೆಂದುಕೊಂಡಿದ್ದಳು. ಕಾರುಗಳು, ಬಂಗಲೆಗಳು, ಸೀರೆಗಳು, ಒಡವೆಗಳು ಇವಾವುದನ್ನು ಅವಳು ಬಯಸಲಿಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುವ ಗಂಡ ಬೇಕೆಂದುಕೊಂಡಿದ್ದಳು. ಉಪ್ಪಿನಕಾಯಿ ಅನ್ನ ಹಾಕಿದರೂ ತನ್ನನ್ನು ಹಸುಗೂಸಿನಂತೆ ನೋಡಿಕೊಳ್ಳುವವನು ಬೇಕೆಂದುಕೊಂಡಿದ್ದಳು. ಈಗ ಆದಿ ತುತ್ತುಗಳನ್ನು ತಿನ್ನಿಸುತ್ತಾ ಅವಳಿಗೆ ಅಂತಹ ಪ್ರೀತಿಯನ್ನೇ ತೋರಿಸುತ್ತಿದ್ದರೆ, ಆದಿಯ ಪ್ರೀತಿಗೆ ಗೊತ್ತಿಲ್ಲದೆಯೇ ಕಣ್ಣುಗಳಲ್ಲಿ ನೀರು ಬರುತ್ತಿದ್ದರೆ ಆದಿ ತಿನ್ನಿಸಿದ್ದನ್ನೆಲ್ಲವನ್ನ ತಿಂದು ಬಿಡುತ್ತಾಳೆ ಗಾನವಿ. ಗಾನವಿ ತಿಂದ ಮೇಲೆ ಅವಳ ತುಟಿಗಳನ್ನು ಮೃದುವಾಗಿ ಒರೆಸಿ ಕೈ ತೊಳೆದುಕೊಂಡ ಆದಿ ಗಾನವಿಯ ಕಡೆ ನೋಡುವಷ್ಟರಲ್ಲಿ ಅವಳ ಕಣ್ಣಿನಿಂದ ಕಣ್ಣೀರು ಉದುರುತ್ತಿರುವುದು ಕಾಣಿಸುತ್ತದೆ. ಏನಾಯ್ತು ಗಾನವಿ, ಇನ್ನೂ ಹುರಿಯುತ್ತಿದೆಯಾ ಎಂದು ಕೇಳುತ್ತಿದ್ದರೆ ಅನ್ನುತ್ತಿದ್ದರೆ ಅವು ಸಂತೋಷದಿಂದ ಬಂದ ಕಣ್ಣೀರು ಎಂದು ಅರ್ಥವಾಗಿ ಗಾನವಿಯನ್ನು ಅಪ್ಪಿಕೊಂಡು ಇನ್ಮುಂದೆ ಈ ಕಣ್ಣಿನಿಂದ ಕಣ್ಣೀರು ಬರಬಾರದು ಎನ್ನುತ್ತಾ ಗಾನವಿಯ ಕೆನ್ನೆಗಳನ್ನು ಒರೆಸಿ ಅವಳ ಹಣೆಯ ಮೇಲೆ ಮುತ್ತಿಡುತ್ತಲೇ ಸಂತೋಷದಿಂದ ತಲೆಯಾಡಿಸುತ್ತಾಳೆ. ಸ್ವಲ್ಪ ಹೊತ್ತಿಗೆ ಗಾನವಿ ಸಮಾಧಾನಗೊಂಡಿದ್ದಾಳೆ ಎಂದು ಅರ್ಥವಾಗುತ್ತಲೇ ಗಾನವಿಯನ್ನು ಎಬ್ಬಿಸಿ ಹೋಗಿ ಮಲಗು ಎನ್ನುತ್ತಾನೆ. ಗಾನವಿ ಊಟದ ಪ್ಲೇಟ್ಗಳನ್ನು ತೆಗೆದಿಟ್ಟು ಸೋಫಾದ ಮೇಲೆ ಹೋಗಿ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ. ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ಯಾವುದೋ ಕಾಲ್ಸ್ ಮಾತನಾಡಿ ಬಂದ ಆದಿ ಗಾನವಿ ಸೋಫಾದ ಮೇಲೆ ಮಲಗಿರುವುದನ್ನು ನೋಡಿ ಹೋಗಿ ಬೆಡ್ ಮೇಲೆ ಮಲಗಿ ಯೋಚಿಸುತ್ತಿರುತ್ತಾನೆ. ಖಂಡಿತವಾಗಿಯೂ ನಾಳೆ ಅವನು ಗಾನವಿಯನ್ನು ಬೆದರಿಸಿ ಇಲ್ಲಿಂದ ತನ್ನ ಬಳಿಗೆ ಕರೆಸಿಕೊಳ್ಳಲು ನೋಡುತ್ತಾನೆ. ನಾನು ಕೂಡ ಅದಕ್ಕಾಗಿಯೇ ಕಾಯುತ್ತಿದ್ದೇನೆ. ಲೇ, ಒಮ್ಮೆ ನೀನು ನನ್ನ ಕೈಗೆ ಸಿಗಬೇಕು. ಗಾನವಿಗೆ ನಿನ್ನ ಕಾಟವನ್ನು ಸಂಪೂರ್ಣವಾಗಿ ದೂರ ಮಾಡುತ್ತೇನೆ. ಇಷ್ಟು ದಿನ ನೀನು ಗಾನವಿಗೆ ಕೊಟ್ಟ ಟಾರ್ಚರ್ಗೆ ನಿನ್ನ ದೇಹದಲ್ಲಿ ಯಾವ ಭಾಗವೂ ಕೆಲಸ ಮಾಡದಂತೆ ಮಾಡುತ್ತೇನೆ. ನಿನ್ನನ್ನು ಶಾಶ್ವತವಾಗಿ ಬೆಡ್ಗೆ ಸೀಮಿತವಾಗುವಂತೆ ಮಾಡದಿದ್ದರೆ ನನ್ನ ಹೆಸರು ಆದಿತ್ಯನೇ ಅಲ್ಲ ಎಂದುಕೊಳ್ಳುತ್ತಾ
ಸೋಫಾದ ಮೇಲೆ ಮಲಗಿರುವ ಗಾನವಿಯ ಕಡೆ ನೋಡಿದರೆ ಗಾನವಿ ಕೂಡ ಅಜಯ್ ಬಗ್ಗೆಯೇ ಯೋಚಿಸುತ್ತಾ ಇಂದಿಗೆ ಮಾವ ಕೊಟ್ಟ ಗಡುವು ಮುಗಿದು ಹೋಯಿತು, ನಾಳೆ ಏನು ಮಾಡುತ್ತಾನೋ ಏನೋ ಎಂದು ಭಯಪಡುತ್ತಾ ಯೋಚನೆಯಲ್ಲಿ ನಿದ್ದೆ ಬಾರದೆ ಸೋಫಾದಲ್ಲಿಯೇ ಅತ್ತಿಂದಿತ್ತ ಹೊರಳಾಡುತ್ತಿದ್ದರೆ ಗಾನವಿ ಯಾವುದರ ಬಗ್ಗೆ ಯೋಚಿಸುತ್ತಿದ್ದಾಳೆಂದು ಅರ್ಥವಾದ ಆದಿ ಗಾನವಿ ಎಂದು ಕರೆಯುತ್ತಾನೆ. ಗಾನವಿ ಆದಿಯ ಕಡೆ ನೋಡಲಾಗಿ ಏನು ನಿದ್ದೆ ಬರುತ್ತಿಲ್ಲವಾ ಎಂದು ಅನ್ನುವಷ್ಟರಲ್ಲಿ ಹೌದು ಎಂದು ಮುಕ್ತವಾಗಿ ಮುಖ ಮಾಡಿಕೊಂಡು ತಲೆಯಾಡಿಸುತ್ತಾಳೆ. ಹೀಗೆ ಬಾ ಎಂದು ಗಾನವಿಯನ್ನು ಕರೆದು ಗಾನವಿ ಬಂದ ಕೂಡಲೇ ಇಲ್ಲಿ ಮಲಗು ಎಂದು ಬೆಡ್ ಕಡೆ ತೋರಿಸುತ್ತಾನೆ. ಇಲ್ಲ, ಇಲ್ಲಿ ನಾನು ಮಲಗಿದರೆ ನಿಮಗೆ ಇಷ್ಟವಾಗುವುದಿಲ್ಲವಲ್ಲವೇ ಎಂದು ಅನ್ನುತ್ತಿದ್ದರೆ ಗಾನವಿಯ ಕೈ ಹಿಡಿದು ಹಕ್ಕಿನಿಂದ ತನ್ನ ಮೇಲಕ್ಕೆ ಎಳೆದುಕೊಳ್ಳುತ್ತಾನೆ ಆದಿ. ಆದಿಯ ಮೇಲೆ ಬಿದ್ದ ಗಾನವಿ ಪಕ್ಕಕ್ಕೆ ಸರಿಯಲು ಹೋದರೆ ಅವಳನ್ನು ಸರಿಯಲು ಬಿಡದೆ ಗಾನವಿಯ ತಲೆಯನ್ನು ತನ್ನ ಎದೆಯ ಮೇಲೆ ಒರಗಿಸಿಕೊಂಡು ಅವಳ ಬೆನ್ನಿನ ಮೇಲೆ ತಟ್ಟುತ್ತಾ ಇನ್ನೂ ಯಾವುದರ ಬಗ್ಗೆಯೂ ಯೋಚಿಸದೆ ಪ್ರಶಾಂತವಾಗಿ ಮಲಗು ಎಂದು ಗಾನವಿಗೆ ಧೈರ್ಯ ಹೇಳಿ ನಿದ್ದೆ ಮಾಡಿಸುತ್ತಿದ್ದಂತೆ ನಾಳೆಯ ದಿನ ತನ್ನ ಮಾವ ಏನು ಆಪತ್ತು ತರುತ್ತಾನೋ, ಮತ್ತೆ ಇಂತಹ ಮಧುರ ಕ್ಷಣಗಳು ಬರುತ್ತವೋ ಇಲ್ಲವೋ ಅಂದುಕೊಂಡು ಇವತ್ತಾದರೂ ಆದಿ ಹತ್ತಿರ ಇರಬೇಕೆಂದುಕೊಳ್ಳುತ್ತಾ ಆದಿಯ ಎದೆಯ ಮೇಲೆ ಒರಗಿ ಅವನ ಬೆಚ್ಚಗಿನ ಅಪ್ಪುಗೆಯಲ್ಲಿ ಪ್ರಶಾಂತವಾಗಿ ನಿದ್ದೆ ಹೋಗುತ್ತಾಳೆ ಗಾನವಿ. ಗಾನವಿ ನಿದ್ದೆ ಹೋದ ನಂತರ ನಾಳೆಯ ದಿನ ಏನು ಮಾಡಬೇಕೆಂದು ಸಂಪೂರ್ಣ ಪ್ಲಾನ್ ಮಾಡಿಕೊಂಡು ದೀರ್ಘವಾಗಿ ಉಸಿರು ತೆಗೆದುಕೊಂಡು ನಿದ್ದೆ ಮಾಡುತ್ತಿರುವ ಗಾನವಿಯ ಕಡೆ ನೋಡುತ್ತಾ ಹುಚ್ಚಿ, ನಿಮ್ಮ ಮಾವ ಬೆದರಿಸಿದರೆ ನನ್ನನ್ನು ಬಿಟ್ಟು ಹೋಗೋಣ ಅಂದುಕೊಂಡಿದ್ದೀಯಾ? ನನಗೆ ಗೊತ್ತಿಲ್ಲದಂತೆ ನೀನು ನನ್ನ ಪ್ರಾಣವಾಗಿ ಬದಲಾಗಿ ಬಿಟ್ಟಿದ್ದೀಯೇ, ಅಂತಹದ್ರಲ್ಲಿ ನನ್ನನ್ನು ಬಿಟ್ಟು ಹೋಗಲು ಬಿಡುತ್ತೇನಾ? ಬರಲಿ ನಾಳೆ ಅವನು. ಇಷ್ಟು ದಿನ ನಿನಗೆ ಕೊಟ್ಟ ಬಾಧೆಗೆ ಡಬ್ಬಲ್ ಅವನಿಗೆ ಕೊಡದಿದ್ದರೆ ನೋಡು, ನಿನಗೆ ಏನಾದರೂ ಮಾಡಲು ನೋಡಿದರೆ ಅವನನ್ನು ಹೂತು ಹಾಕುತ್ತೇನೆ ಎಂದುಕೊಳ್ಳುತ್ತಾ ಗಾನವಿಯ ತಲೆಯ ಮೇಲೆ ಮುತ್ತಿಟ್ಟು ನಿದ್ದೆಗೆ ಜಾರುತ್ತಾನೆ. ಬೆಳಿಗ್ಗೆ ಗಾನವಿ ನಿದ್ದೆಯಿಂದ ಏಳುವಷ್ಟರಲ್ಲಿ ಆದಿ ಇನ್ನೂ ಎದ್ದಿರುವುದಿಲ್ಲ. ರಾತ್ರಿಯೆಲ್ಲ ಆದಿಯ ಎದೆಯ ಮೇಲೆಯೇ ಮಲಗಿದ ಗಾನವಿಗೆ ಹಾಯಾಗಿ ಅನ್ನಿಸಿದ್ದರಿಂದ ಎದ್ದ ಕೂಡಲೇ ಆದಿಯನ್ನು ನೋಡಿ ಆದಿ ನಿದ್ದೆಯಲ್ಲಿರುವುದರಿಂದ ಅವನ ಕೆನ್ನೆಗೆ ಮುತ್ತಿಟ್ಟು, ಇವತ್ತು ಏನೇ ಆದರೂ ಪರವಾಗಿಲ್ಲ, ಒಂದು ವೇಳೆ ಮಾವ ಮತ್ತೆ ನಿಮಗೆ ಆಪತ್ತು ತರುತ್ತೇನೆಂದು ಬೆದರಿಸಿದರೆ ನಾನು ಇಲ್ಲಿಂದ ಹೊರಟು ಹೋದರೂ ಈ 2 ದಿನಗಳು ನಿಮ್ಮೊಂದಿಗೆ ಕಳೆದ ಈ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾ ಜೀವನ ಪೂರ್ತಿ ಬದುಕಿಬಿಡುತ್ತೇನೆ ಎಂದು ಆ ದಿನ ಏನು ನಡೆಯಲಿದೆಯೋ ಎಂದು ಭಯಪಡುತ್ತಿದ್ದ ಗಾನವಿ ಸುರಿಯುತ್ತಿರುವ ಕಣ್ಣೀರನ್ನು ಒರೆಸಿಕೊಂಡು ಕೆಳಗೆ ಇಳಿದು ಫ್ರೆಶ್ ಆಗಲು ಹೊರಟು ಹೋಗುತ್ತಾಳೆ. ಗಾನವಿ ಹೋದ ನಂತರ ಕಣ್ಣು ತೆರೆದ ಆದಿ, ನಿನಗೆ ಈ ಕಣ್ಣೀರು ಈ ಒಂದು ದಿನವೇ ಗಾನವಿ, ಎಷ್ಟು ಕೇಳಿದರೂ ನೀನು ನನಗೆ ಅವನ ಬಗ್ಗೆ ಹೇಳಲು ಇಷ್ಟಪಡುತ್ತಿಲ್ಲ, ಆದರೆ ಅವನು ಕಲ್ಪ ಬಗ್ಗೆ ನಿನ್ನನ್ನು ಎಷ್ಟರ ಮಟ್ಟಿಗೆ ಬೆದರಿಸಿದ್ದಾನೋ ಅರ್ಥವಾಗುತ್ತಿದೆ. ಇನ್ನು ಅವನು ನನಗೆ ಏನಾದರೂ ಮಾಡುತ್ತೇನೆಂದು ಭಯಪಡುತ್ತಿದ್ದೀಯಾ? ಆದರೆ ಇವತ್ತಿನಿಂದ ನಿನಗೆ ಅವನ ಕಾಟ ಸಂಪೂರ್ಣವಾಗಿ ದೂರವಾಗುತ್ತದೆ ಎಂದುಕೊಳ್ಳುತ್ತಾ ಮತ್ತೆ ಯಾರಿಗೋ ಫೋನ್ ಮಾಡುತ್ತಾನೆ ಆದಿ. ಅಷ್ಟರಲ್ಲಿ ಗಾನವಿ ಫ್ರೆಶ್ ಆಗಿ ಬಂದು ಕೆಳಗೆ ಹೋಗುತ್ತಾಳೆ. ಗಾನವಿ ಆದಿಗೆ ಕಾಫಿ ತೆಗೆದುಕೊಂಡು ಬರುವಷ್ಟರಲ್ಲಿ ಆದಿ ಫ್ರೆಶ್ ಆಗಿ ತನ್ನ 2 ಜೊತೆ ಬಟ್ಟೆಗಳನ್ನು ಬ್ಯಾಗ್ನಲ್ಲಿ ಇಟ್ಟುಕೊಳ್ಳುತ್ತಿರುತ್ತಾನೆ. ಬ್ಯಾಗ್ ಸರ್ದಿಸುತ್ತಿರುವ ಆದಿಯ ಕಡೆ ಆಶ್ಚರ್ಯದಿಂದ ನೋಡುತ್ತಾ, ಏನಿದು, ಎಲ್ಲಿಗಾದರೂ ಹೋಗುತ್ತಿದ್ದೀರಾ? ಬ್ಯಾಗ್ ಪ್ಯಾಕ್ ಮಾಡುತ್ತಾ ಇದ್ದೀರಾ ಎಂದು ಕೇಳುತ್ತಿದ್ದರೆ, ಹೌದು ಗಾನವಿ, ಅರ್ಜೆಂಟಾಗಿ ಪ್ರಾಜೆಕ್ಟ್ ಕೆಲಸದ ಮೇಲೆ ಊರಿಗೆ ಹೋಗಬೇಕಾಗಿ ಬಂತು, ಅದಕ್ಕೆ ನಾಳೆ ಹೊರಡುತ್ತಿದ್ದೇನೆ, 2 ದಿನ ಇರುವುದಿಲ್ಲ, ಹುಷಾರಾಗಿರುತ್ತೀಯಾ ತಾನೆ ಎಂದು ಗಾನವಿಯ ಕೆನ್ನೆ ಸವರಿದರೆ, ನಾನು ಇರುವ ಈ 1 ದಿನವೂ ನೀವು ನನ್ನ ಜೊತೆ ಇರಲ್ವಾ ಅಂದುಕೊಳ್ಳುತ್ತಾ ಸರಿ ಇರುತ್ತೇನೆ ಎಂದು ಅತಿ ಕಷ್ಟದಿಂದ ಹೇಳುತ್ತಾಳೆ ಗಾನವಿ. ಗಾನವಿಯ ಮುಖ ನೋಡಿದ ಆದಿ ಹಾಗೆ ಡಲ್ ಆಗಬಾರದು, ಸಂತೋಷವಾಗಿರಬೇಕು ಎಂದು ಗಾನವಿಗೆ ಹೇಳುತ್ತಾ ಅವಳು ತಂದ ಕಾಫಿ ಕುಡಿದು ನಡಿ ಹೋಗೋಣ ಎನ್ನುತ್ತಾ ಇಬ್ಬರು ಕೆಳಗೆ ಹೋಗುತ್ತಾರೆ. ಅಷ್ಟರಲ್ಲಿ ಡೈನಿಂಗ್ ಟೇಬಲ್ ಬಳಿ ಎಲ್ಲರೂ ಕುಳಿತಿರುವುದರಿಂದ ಬ್ಯಾಗ್ನೊಂದಿಗೆ ಕೆಳಗೆ ಬರುತ್ತಿರುವ ಆದಿಯ ಕಡೆ ನೋಡುತ್ತಾ ಅರುಂಧತಿ ಅವರು, ಏನು ಕಂದ, ಎಲ್ಲಿಗಾದರೂ ಹೋಗುತ್ತಿದ್ದೀಯಾ ಎಂದು ಕೇಳುತ್ತಿದ್ದರೆ, ಹೌದು ಗ್ರಾನಿ, ಪ್ರಾಜೆಕ್ಟ್ ಕೆಲಸದ ಮೇಲೆ ಅರ್ಜೆಂಟಾಗಿ ಹೊರಗೆ ಹೋಗಬೇಕಾಗಿ ಬಂತು, 2 ದಿನ ಇರುವುದಿಲ್ಲ ಅಂದಾಗ, ಹೌದಾ, ಖಂಡಿತ ಹೋಗಬೇಕಾ ಅಂದಾಗ, ಹೋಗಬೇಕು ಗ್ರಾನಿ, ಇಲ್ಲದಿದ್ದರೆ
ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಎಂದು ಅನ್ನುತ್ತಾ ಬಾಯ್ ಗ್ರಾನಿ ಹೋಗಿ ಬರುತ್ತೇನೆ ಎನ್ನುತ್ತಿದ್ದರೆ ಶಾಂಭವಿ ಕೂಡ ಆದಿಯ ಕಡೆ ತೀಕ್ಷ್ಣವಾಗಿ ನೋಡುತ್ತಿರುತ್ತಾಳೆ. ಶಾಂಭವಿಯನ್ನೇ ಗಮನಿಸುತ್ತಾ ಬಾಯ್ ಗ್ರಾನಿ ಎನ್ನುತ್ತಿದ್ದರೆ ತಿಂಡಿ ತಿಂದು ಹೋಗು ಆದಿ ಎಂದು ಅನ್ನುತ್ತಿದ್ದರೆ ಇಲ್ಲ ಗ್ರಾನಿ, ಈಗಲೇ ನನಗೆ ಫ್ಲೈಟ್ಗೆ ಟೈಮ್ ಆಗಿದೆ, ತಕ್ಷಣ ಹೋಗಬೇಕು, ಮಧ್ಯದಲ್ಲಿ ಏನಾದರೂ ತಿನ್ನುತ್ತೇನೆ ಎನ್ನುತ್ತಿದ್ದರೆ ಗಾನವಿ ಚಕಚಕನೆ ಅಡುಗೆ ಮನೆಗೆ ಹೋಗಿ ಆದಿಗೆ ಟಿಫನ್ ಪ್ಯಾಕ್ ಮಾಡಿ ಬಾಕ್ಸ್ ಕೊಡುತ್ತಾಳೆ. ಏನಿದು ಎನ್ನುತ್ತಿದ್ದರೆ ಹೊರಗಿನ ಊಟ ಅಷ್ಟು ಒಳ್ಳೆಯದಲ್ಲ, ಇದನ್ನು ನೀವು ಕಾರಿನಲ್ಲಿ ಹೋಗುತ್ತಾ ಕೂಡ ತಿನ್ನಬಹುದು, ಅದಕ್ಕೆ ಪ್ಯಾಕ್ ಮಾಡಿದೆ ಎಂದು ಅನ್ನುತ್ತಿದ್ದರೆ ಗಾನವಿಯ ಪ್ರೀತಿಗೆ ಮತ್ತೊಮ್ಮೆ ಮುಗುಳ್ನಕ್ಕು ಸರಿ ಬಿಡು ಎಂದು ಅವಳ ಹತ್ತಿರವಿದ್ದ ಬಾಕ್ಸ್ ತೆಗೆದುಕೊಳ್ಳುತ್ತಾನೆ. ಓಕೆ ಬಾಯ್ ಗ್ರಾನಿ ಎನ್ನುತ್ತಾ ಹೊರಗೆ ಹೋಗುತ್ತಿರುವ ಆದಿಯ ಜೊತೆಯಲ್ಲಿ ಹೋಗುತ್ತಾಳೆ ಗಾನವಿ. ಶಾಂಭವಿ ಆದಿಯ ಹಿಂದೆ ಓಡುತ್ತಿರುವ ಗಾನವಿಯನ್ನು ಕಸಿಯಿಂದ ನೋಡುತ್ತಾ ಹೋಗೆ ಹೋಗು, ಏನೇ ಆದರೂ ಈ ಒಂದು ದಿನ ತಾನೇ, ಹೇಗೂ ಆದಿ ಕೂಡ ಊರಲ್ಲಿ ಇರುತ್ತಿಲ್ಲವಾದ್ದರಿಂದ ಇನ್ನು ನಿನ್ನ ಕಾಟ ನನಗೆ ತಪ್ಪಿದಂತೆಯೇ ಎಂದು ಸಂತೋಷದಿಂದ ಅಂದುಕೊಳ್ಳುತ್ತಾ ಗಬಗಬನೆ ಟಿಫನ್ ಮಾಡಿ ಅಜಯ್ಗೆ ಫೋನ್ ಮಾಡಲು ಒಳಗೆ ಹೊರಟು ಹೋಗುತ್ತಾಳೆ. ಹೊರಗೆ ಕಾರಿನವರೆಗೆ ಹಾದಿಗೆ ಜೊತೆಯಾಗಿ ಬಂದ ಗಾನವಿಯನ್ನು ನೋಡಿ ಸುತ್ತಲೂ ನೋಡಿದ ಹಾದಿಗೆ ಅಲ್ಲಿ ಯಾರೂ ಇಲ್ಲದಿರುವುದು ಕಂಡು ಬಂದು ಗಾನವಿಗೆ ಒಂದು ಮುತ್ತು ಕೊಟ್ಟು ಭಯಪಡಬೇಡ, ನಾನು 2 ದಿನಗಳಲ್ಲಿ ಹಿಂತಿರುಗಿ ಬರುತ್ತೇನೆ ಎಂದು ಮತ್ತೊಮ್ಮೆ ಗಾನವಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕಾರಿನಲ್ಲಿ ಹೊರಟು ಹೋಗುತ್ತಾನೆ ಆದಿ. ಆದಿ ಕಾರು ಕಾಂಪೌಂಡ್ ದಾಟುವವರೆಗೂ ಅಲ್ಲೇ ನಿಂತು ಒಳಗೆ ಬರುತ್ತಾಳೆ. ನೀರಸವಾಗಿ ಒಳಗೆ ಬರುತ್ತಿರುವ ಗಾನವಿಯನ್ನು ನೋಡಿ ಅರುಂಧತಿ ಅವರು ಗಾನವಿಯನ್ನು ಕರೆದು ಟಿಫನ್ ತಿನ್ನು ಗಾನವಿ ಎನ್ನುತ್ತಿದ್ದರೆ ನನಗೆ ಬೇಡ ಅಮ್ಮಮ್ಮ, ಹಸಿವಿಲ್ಲ ಎನ್ನುತ್ತಾಳೆ. ಅದು ಆದಿ ಮೇಲಿನ ಕೊರಗು ಎಂದು ಅರ್ಥ ಮಾಡಿಕೊಂಡ ಅರುಂಧತಿ ಗಾನವಿಯ ಕೆನ್ನೆ ಸವರಿ ಆದಿ 2 ದಿನಗಳಲ್ಲಿ ಬಂದು ಬಿಡುತ್ತಾನೆ ಗಾನವಿ, ಅದಕ್ಕಾಗಿಯೇ ಹೀಗೆ ಚಿಂತೆ ಮಾಡಿದರೆ ಹೇಗೆ ಎಂದು ಪ್ರೀತಿಯಿಂದ ಹೇಳುತ್ತಾ ಗಾನವಿಗೆ ಟಿಫನ್ ತಿನ್ನಿಸುತ್ತಾರೆ. ಅರುಂಧತಿ ಅವರ ಬಲವಂತದಿಂದಾಗಿ ಏನೋ ಸ್ವಲ್ಪ ತಿನ್ನುತ್ತಾಳೆ ಗಾನವಿ. ಟಿಫನ್ ಮುಗಿಸಿ ಒಳಗೆ ಹೋದ ಶಾಂಭವಿ ಸಂತೋಷದಿಂದ ತನ್ನ ಫೋನ್ನಿಂದ ಅಜಯ್ ನಂಬರ್ಗೆ ಫೋನ್ ಮಾಡುತ್ತಾಳೆ. ಅಜಯ್ ತಕ್ಷಣ ಫೋನ್ ಲಿಫ್ಟ್ ಮಾಡಿದ್ದರಿಂದ ನೀನು ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಕ್ಷಣ ಬಂದೇ ಬಿಟ್ಟಿತು. ಆದಿ ಈ ದಿನ ಕೆಲಸದ ಮೇಲೆ ಯಾವುದೋ ಊರಿಗೆ ಹೋಗಿದ್ದಾನೆ, ನೀನು ಗಾನವಿಯನ್ನು ಕರೆದುಕೊಂಡು ಹೋಗಲು ಇದೇ ಒಳ್ಳೆಯ ಸಮಯ. ನೀನು ಹೆದರಿಸಿದರೆ ಅವಳು ಮನೆಯಿಂದ ಹೊರಗೆ ಬರುವುದಿಲ್ಲವಾದ್ದರಿಂದ ನಾನು ಒಂದು ಫೋನ್ ನಂಬರ್ ಕೊಡುತ್ತೇನೆ, ಅದಕ್ಕೆ ನಾನು ಹೇಳಿದಾಗ ಫೋನ್ ಮಾಡಿ ಗಾನವಿಯನ್ನು ಹೆದರಿಸು ಎಂದು ಆ ಮನೆಯ ಲ್ಯಾಂಡ್ಲೈನ್ ಫೋನ್ ನಂಬರ್ ಕೊಡುತ್ತಾಳೆ ಶಾಂಭವಿ. ನಂಬರ್ ಕೊಟ್ಟೆಯಲ್ಲ, ಇನ್ನೇಕೆ ತಡ, ಈಗಲೇ ನಾನು ಫೋನ್ ಮಾಡುತ್ತೇನೆ ಎಂದು ಅಜಯ್ ಆತುರಪಡುತ್ತಿದ್ದರೆ ಅರೆ ಇಡಿಯಟ್, ನಾನು ಹೇಳಿದ್ದೇನು ನೀನು ಮಾಡುತ್ತಿರುವುದೇನು, ಆ ಆತುರವನ್ನು ಸ್ವಲ್ಪ ಕಡಿಮೆ ಮಾಡಿಕೊ, ಈಗ ಎಲ್ಲರೂ ಅಲ್ಲೇ ಡೈನಿಂಗ್ ಟೇಬಲ್ ಹತ್ತಿರ ಇದ್ದಾರೆ, ಈಗೇನಾದರೂ ನೀನು ಫೋನ್ ಮಾಡಿದರೆ ಫೋನ್ ಯಾರು ಲಿಫ್ಟ್ ಮಾಡುತ್ತಾರೋ ಕೂಡ ಗೊತ್ತಿಲ್ಲ, ಒಂದು ವೇಳೆ ಅವಳೇ ಲಿಫ್ಟ್ ಮಾಡಿದರೂ ನೀನು ಅವಳನ್ನು ಹೆದರಿಸಿದರೆ ಪಕ್ಕದಲ್ಲಿರುವ ಎಲ್ಲರಿಗೂ ಕೂಡ ಗಾನವಿ ಯಾಕೋ ಟೆನ್ಷನ್ ಮಾಡಿಕೊಳ್ಳುತ್ತಿದ್ದಾಳೆ ಅಂದುಕೊಂಡು ಗಾನವಿಯನ್ನು ಬಿಡುವುದಿಲ್ಲ. ಆಗ ಇನ್ನೇನು ಗಾನವಿ ಮನೆಯಿಂದ ಹೊರಗೆ ಬರುವುದು ನಡೆಯುವುದಿಲ್ಲ. ಅದಕ್ಕೆ ನಾನು ಹೇಳಿದ ಹಾಗೆ ಮಾಡು, ನಿನ್ನ ಸ್ವಂತ ಬುದ್ಧಿವಂತಿಕೆಯನ್ನು ಬಳಸಬೇಡ ಎಂದು ಶಾಂಭವಿ ಕೋಪದಿಂದ ಹೇಳುವಷ್ಟರಲ್ಲಿ ಸಾರಿ ಮೇಡಮ್, ಗಾನವಿ ಸಿಗುತ್ತಾಳೆ ಎಂಬ ಸಂತೋಷದಲ್ಲಿ ಏನೇನೋ ಮಾತನಾಡಿಬಿಟ್ಟೆ, ನೀವು ಹೇಳಿದ ಹಾಗೆಯೇ ಮಾಡುತ್ತೇನೆ, ನೀವು ಫೋನ್ ಮಾಡಲು ಹೇಳುವ ಮೆಸೇಜ್ಗಾಗಿ ಕಾಯುತ್ತೇನೆ ಎಂದು ಫೋನ್ ಇಡುತ್ತಾನೆ ಅಜಯ್. ಈ ಮಾತುಗಳನ್ನೆಲ್ಲ ತನ್ನ ಫೋನ್ನಲ್ಲಿ ಕೇಳಿಸಿಕೊಳ್ಳುತ್ತಿರುತ್ತಾನೆ ಆದಿ. ಪಕ್ಕದಲ್ಲೇ ಇದ್ದ ದೀಪಕ್ ಕೂಡ ಕೇಳುತ್ತಾ ಅರೆ ಆಂಟಿ ಅಸಲಿಗೆ ಹೀಗೆ ಮಾಡುತ್ತಿದ್ದಾರೆ ಎಂದರೆ ನನಗೆ ನಂಬಲು ಆಗುತ್ತಿಲ್ಲವೋ, ಅವಳಿಗೆ ಗಾನವಿಯ ಮೇಲೆ ಯಾಕಷ್ಟು ಕೋಪ, ಗಾನವಿ ಎಷ್ಟು ಮುಗ್ಧೆ ಎಂದು ಅನ್ನುತ್ತಿದ್ದರೆ ಅವಳ ವಿಷಯ ನಿನಗೆ ಪೂರ್ತಿಯಾಗಿ ಗೊತ್ತಿಲ್ಲವೋ, ನನ್ನ ಚಿಕ್ಕ ವಯಸ್ಸಿನಲ್ಲಿಯೂ ಹೀಗೆಯೇ ನನ್ನ ಮೇಲೆ ಪ್ರೀತಿ ನಟಿಸಿ ನಮ್ಮ ಅಪ್ಪನೊಂದಿಗೆ ಮದುವೆಯಾದ ಮೇಲೆ ನನ್ನನ್ನು ಹೇಗೆ ನೋಡಿಕೊಂಡಳೋ ನನಗೆ ಗೊತ್ತು, ಅದಕ್ಕೆ ಅವಳೆಂದರೆ ಅಷ್ಟು ಕೋಪ ನನಗೆ ಎನ್ನುತ್ತಾ ಈಗ ಗಾನವಿಗೆ ಏನಾದರೂ ಮಾಡಲು ನೋಡಿದರೆ ಮಾತ್ರ ನಿಜವಾಗಿಯೂ ಅವಳನ್ನು ನಾನು ಬಿಡುವುದಿಲ್ಲವೋ ಎಂದು ಕೋಪದಿಂದ ಮುಷ್ಟಿ ಬಿಗಿಯುತ್ತಾನೆ ಆದಿ. ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ಟಿಫನ್ ಮಾಡಿ ಅವರವರ ಕೊಠಡಿಗಳಿಗೆ ಹೊರಟು ಹೋದ ಮೇಲೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿರುವ ಗಾನವಿ
ಸೀತಮ್ಮ ಕೂಡ ಅಲ್ಲೇ ಇರುವುದರಿಂದ ಸೀತಮ್ಮನನ್ನು ಪಕ್ಕಕ್ಕೆ ಕಳುಹಿಸಬೇಕೆಂದು ಅವಳನ್ನು ಕರೆದು ಯಾವುದೋ ಕೆಲಸ ಮಾಡಲು ಹೇಳುತ್ತಾಳೆ ಶಾಂಭವಿ. ಸೀತಮ್ಮ ಅಲ್ಲಿಂದ ಪಕ್ಕಕ್ಕೆ ಹೋದ ಕೂಡಲೇ ತಕ್ಷಣ ಈಗ ಫೋನ್ ಮಾಡು ಎಂದು ಅಜಯ್ಗೆ ಫೋನ್ ಮಾಡಿ ಹೇಳಿ ಒಳಗೆ ಹೊರಟು ಹೋಗುತ್ತಾಳೆ. ಅಜಯ್ಗೆ ಶಾಂಭವಿಯ ಮೆಸೇಜ್ ಬಂದ ಕೂಡಲೇ ಅಜಯ್ ಫೋನು ಮಾಡುತ್ತಿದ್ದಂತೆ ಅಡುಗೆ ಮನೆಯಲ್ಲಿದ್ದ ಗಾನವಿ ಅಲ್ಲಿ ಯಾರು ಇಲ್ಲದಿರುವುದರಿಂದ ಬಂದು ಫೋನ್ ಲಿಫ್ಟ್ ಮಾಡುತ್ತಾಳೆ. ಫೋನ್ ಲಿಫ್ಟ್ ಮಾಡಿದ ತಕ್ಷಣ ಅಲೋ ಗಾನವಿ ಅಂದ ಅಜಯ್ ಧ್ವನಿ ಕೇಳಿ ನಡುಗಿ ಹೋಗುತ್ತಾಳೆ ಗಾನವಿ. ಬಾಯಲ್ಲಿ ಮಾತು ಬಾರದೆ ಬೊಂಬೆಯಂತೆ ನಿಂತು ಬಿಟ್ಟರೆ, ಏನು ಗಾನವಿ, ಅಷ್ಟಕ್ಕೂ ಏನು ಯೋಚಿಸಿದೆ? ನಿನಗೆ ನಿನ್ನೆಗೆ ಕೊಟ್ಟ ಗಡುವು ಮುಗಿಯಿತು. ಅಷ್ಟಕ್ಕೂ ಇವತ್ತು ನನ್ನ ಬಳಿ ಬರುತ್ತಿದ್ದೀಯಾ? ಇಲ್ಲವಾದರೆ ನಿನ್ನ ಗಂಡನನ್ನು ಕೂಡ ನನ್ನ ಹೆಂಡತಿಯನ್ನು ಕೊಂದ ಹಾಗೆ ಕೊಂದು ಬಿಡಲಾ ಎನ್ನುತ್ತಾ ಇಷ್ಟ ಬಂದ ಹಾಗೆ ಮಾತನಾಡುತ್ತಿರುತ್ತಾನೆ ಅಜಯ್. ಪ್ಲೀಸ್ ಮಾವ, ಹಾಗೆ ಅನ್ನಬೇಡ. ನಿನಗೆ ನಮಸ್ಕಾರ ಮಾಡುತ್ತೇನೆ. ನನ್ನನ್ನು ಬಿಟ್ಟು ಬಿಡು ಮಾವ. ನನ್ನ ಗಂಡನಿಗೆ ಏನು ಮಾಡಬೇಡ ಎಂದು ಅನ್ನುತ್ತಿದ್ದರೂ ಕೂಡ ಅವನು ಕರುಣೆ ತೋರದೆ ಇಷ್ಟ ಬಂದ ಹಾಗೆ ಮಾತನಾಡುತ್ತಿದ್ದರೆ ಅಳುತ್ತಿರುತ್ತಾಳೆ ಗಾನವಿ. ನೀನು ಎಷ್ಟೇ ಹೇಳಿದರೂ ನಾನು ಕೇಳುವುದಿಲ್ಲ ಗಾನವಿ. ನಾನು ಮೊದಲೇ ಹೇಳಿದ್ದೇನೆ ನಿನ್ನ ಮೇಲೆ ನಾನು ಚಿಕ್ಕ ವಯಸ್ಸಿನಿಂದಲೇ ಆಸೆ ಪಟ್ಟಿದ್ದೆ ಎಂದು. ಆ ಆಸೆಯನ್ನು ಎಂದಿಗೂ ಬಿಡುವುದಿಲ್ಲ. ಇವತ್ತು ರಾತ್ರಿ 10ರವರೆಗೆ ಮಾತ್ರ ನಿನಗೆ ಟೈಮ್. ನಂತರ ನೀನು ನನ್ನ ಬಳಿಗೆ ಬರದಿದ್ದರೆ ಮಾತ್ರ ನಾನು ನಿನ್ನ ಗಂಡನನ್ನು ಏನು ಮಾಡುತ್ತೇನೋ ನನಗೆ ಗೊತ್ತಿಲ್ಲ. ಚೆನ್ನಾಗಿ ಯೋಚಿಸಿಕೊಂಡು ನಿರ್ಧಾರ ತೆಗೆದುಕೋ ಎಂದು ಫೋನ್ ಇಡುತ್ತಾನೆ. ಗಾನವಿ ಅಳುವುದು, ನಡುಗುತ್ತಾ ಮಾತನಾಡುವುದು ಎಲ್ಲವನ್ನು ಹಾಲಿನಲ್ಲಿರುವ CCTVಯಿಂದ ನೋಡುತ್ತಲೇ ಇರುತ್ತಾನೆ ಆದಿ. ಪಕ್ಕದಲ್ಲೇ ಇದ್ದ ದೀಪಕ್ ಕೂಡ ಗಾನವಿ ಅಳುವುದನ್ನು ನೋಡಿ ಕನಿಕರ ಪಡುತ್ತಾ, ಏನೋ ಇದು, ಆ ಹುಡುಗಿಯನ್ನು ಅಷ್ಟರ ಮಟ್ಟಿಗೆ ಟಾರ್ಚರ್ ಮಾಡುತ್ತಿದ್ದಾನೆ ಅಂದರೆ ಇಂದಿನೊಂದಿಗೆ ಅವನಿಗೆ ಸುಖಪಡುವ ಹಣೆಬರಹ ಮುಗಿದು ಹೋಯಿತೋ, ಅದಕ್ಕೆ ಗಾನವಿಯನ್ನು ಎದುರಿಸುತ್ತಿದ್ದಾನೆ. ನಾನು ಊರಿನಲ್ಲಿ ಇಲ್ಲವೆಂದು ತಿಳಿದು ಎಷ್ಟು ಧೈರ್ಯವಾಗಿ ಗಾನವಿಯನ್ನು ಎದುರಿಸುತ್ತಿದ್ದಾನೋ ನೋಡು ಎಂದು ಅವರ ಮುಂದಿನ ಹೆಜ್ಜೆಗಾಗಿ ಕಾಯುತ್ತಿರುತ್ತಾರೆ. ಗಾನವಿ ಅಲ್ಲಿಂದ ಮೇಲಿನ ಕೊಠಡಿಗೆ ಅಳುತ್ತಾ ಹೊರಟು ಹೋಗುತ್ತಾಳೆ. ಎಷ್ಟು ಬೇಡವೆಂದುಕೊಂಡರೂ ಆದಿ ರೂಪವೇ ಕಣ್ಣಲ್ಲಿ ಮೂಡುತ್ತಿದ್ದರೆ ಈಗೀಗಲೇ ಸಿಗುತ್ತಿರುವ ಆ ಪ್ರೀತಿಗೆ ತಾನು ಅದೃಷ್ಟ ಮಾಡಿಲ್ಲವೆಂದು ಅರ್ಥವಾಗಿ ಕಣ್ಣೀರು ಮುನ್ನೀರಾಗಿ ಅಳುತ್ತಲೇ ಇರುತ್ತಾಳೆ ಆ ದಿನವೆಲ್ಲ ಕೆಳಗೆ ಇಳಿಯುವುದಿಲ್ಲ ಗಾನವಿ. ಆದಿ ಮೇಲಿನ ಕೊರಗಿನಿಂದ ಹೀಗಿದ್ದಾಳೇನೋ ಎಂದು ಸೀತಮ್ಮನೆ ಲಂಚ್ ಇನ್ನು ಡಿನ್ನರ್ ಕೂಡ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಕೊಟ್ಟು ಸ್ವಲ್ಪ ಹೊತ್ತು ಗಾನವಿಯೊಂದಿಗೆ ಮಾತನಾಡಿ ಬರುತ್ತಾಳೆ. ಮನೆಯವರ ಮುಂದೆ ಮಾತ್ರ ತನ್ನ ನೋವನ್ನು ಏನೇ ಮಾತ್ರಕ್ಕೂ ಹೊರಗೆ ಬೀಳಲು ಬಿಡುವುದಿಲ್ಲ ಗಾನವಿ. ಹಾಗೆಯೇ ಆ ದಿನ ರಾತ್ರಿಯವರೆಗೂ ಕಳೆದು ಹೋಗುತ್ತದೆ. ಗಾನವಿ ಖಚಿತವಾಗಿ ಆ ದಿನ ಮನೆಯಿಂದ ಹೊರಟು ಹೋಗುತ್ತಾಳೆಂದು ಶಾಂಭವಿಗೆ ಗೊತ್ತು. ಏಕೆಂದರೆ ಗಾನವಿಗೆ ಆದಿ ಎಂದರೆ ಎಷ್ಟು ಇಷ್ಟವೋ ಅವಳಿಗೆ ಗೊತ್ತು. ಹಾಗಾಗಿ ಆದಿ ಪ್ರಾಣಕ್ಕೆ ಅಪಾಯ ಎಂದರೆ ಅವಳು ಏನು ಮಾಡಕ್ಕಾದರೂ ಸಿದ್ಧಳಾಗುತ್ತಾಳೆ. ಅದಕ್ಕೆ ಗಾನವಿ ಖಚಿತವಾಗಿ ಮನೆಯಿಂದ ಹೊರಗೆ ಹೋಗುತ್ತಾಳೆಂದು ತಿಳಿದು ಅವಳು ಯಾವಾಗ ರೂಮಿನಿಂದ ಹೊರಗೆ ಬರುತ್ತಾಳೋ ಎಂದು ವೆಯ್ಟ್ ಮಾಡುತ್ತಿರುತ್ತಾಳೆ ಶಾಂಭವಿ. ಆ ಮನೆಯ ಹೊರಗೆ ಸ್ವಲ್ಪ ದೂರದಲ್ಲಿ ಕುತಂತ್ರದ ನರಿಯಂತೆ ಗಾನವಿಗಾಗಿ ಕಾಯುತ್ತಿರುತ್ತಾನೆ ಅಜಯ್. ದಿನವೆಲ್ಲ ಅಳುತ್ತಾ ಕಳೆದ ಗಾನವಿ ತನಗೆ ಇನ್ನು ಆ ಮನೆಯಿಂದ ಹೊರಟು ಹೋಗುವುದೇ ದಾರಿಯಾಗಿ ಕಾಣಲಾಗಿ ಆದಿ ಕೊಡಿಸಿದ ಬಟ್ಟೆಗಳನ್ನೆಲ್ಲ ಅಲ್ಲೇ ಬಿಟ್ಟು ಕೇವಲ ತಾನು ಯಾವ 4 ಸೀರೆಗಳನ್ನು ತಂದಿದ್ದಳೋ ಆ 4 ಸೀರೆಗಳಲ್ಲಿ ಒಂದನ್ನು ಉಟ್ಟುಕೊಂಡು 3 ಬ್ಯಾಗಿನಲ್ಲಿ ಇಟ್ಟುಕೊಂಡು ಟೇಬಲ್ ಮೇಲಿರುವ ತಮ್ಮ ಮದುವೆಯ ಫೋಟೋವನ್ನು ಅಪರೂಪವಾಗಿ ಕೈಯಿಂದ ಸವರಿಕೊಂಡು ಅದನ್ನು ನೋಡಿ ದುಃಖ ಉಕ್ಕಿ ಬರುತ್ತಿದ್ದರೆ ಆದಿ ರೂಪವನ್ನು ಕೈಯಿಂದ ಸವರುತ್ತಾ ಬರುತ್ತಿರುವ ಕಣ್ಣೀರನ್ನು ಬಲವಂತವಾಗಿ ತಡೆದುಕೊಳ್ಳುತ್ತಾ ಅದನ್ನು ಕೂಡ ಬ್ಯಾಗಿನಲ್ಲಿ ಇಟ್ಟುಕೊಂಡು ತಾನು ಬರುವಾಗ ಯಾವ ಬ್ಯಾಗ್ ತಂದಿದ್ದಳೋ ಅದರ ಜೊತೆಯೇ ಕೆಳಗೆ ಇಳಿಯುತ್ತಾಳೆ ಗಾನವಿ. ಕಣ್ಣೀರಿನೊಂದಿಗೆ ಕೆಳಗೆ ಇಳಿದ ಗಾನವಿ ಅರುಂಧತಿ ಅವರು ತನಗೆ ಮದುವೆಯಲ್ಲಿ ಹಾಕಿದ ಒಡವೆಗಳನ್ನು ತೆಗೆದುಕೊಂಡು ಅವರ ರೂಮಿಗೆ ಹೋಗಿ ನಿದ್ರಿಸುತ್ತಿರುವ ಅವರ ಕಾಲುಗಳಿಗೆ ನಮಸ್ಕರಿಸಿ ಪಕ್ಕದಲ್ಲೇ ಇರುವ ಟೇಬಲ್ ಮೇಲೆ ಆ ಒಡವೆಗಳನ್ನೆಲ್ಲ ಇಟ್ಟು, ನನ್ನನ್ನು ಕ್ಷಮಿಸಿ ಅಮ್ಮಮ್ಮ, ನಾನು ಅವರಿಗೆ ಹೆಂಡತಿಯಾಗಿ ತಕ್ಕವಳಲ್ಲ. ಅವರಿಗೆ ತಕ್ಕ ಹಾಗೆ ಓದಿಕೊಂಡಿರುವ ಒಂದು ಒಳ್ಳೆಯ ಹುಡುಗಿಯನ್ನು
ನಿಮ್ಮ ಅಂತಸ್ತಿಗೆ ಸರಿಹೊಂದುವ ಹುಡುಗಿಯನ್ನು ನೋಡಿ ಮದುವೆ ಮಾಡಿ ನಾನು ಮನೆಯಿಂದ ಹೊರಟು ಹೋಗುತ್ತಿದ್ದೇನೆ. ನನಗಾಗಿ ಹುಡುಕಬೇಡಿ ಎಂದು ಒಂದು ನೋಟ್ ಬರೆದು ಅಲ್ಲಿಂದ ಹೊರಗೆ ಬರುತ್ತಾಳೆ ಗಾನವಿ. ಅಷ್ಟರಲ್ಲಾಗಲೇ ಟೈಮ್ 12 ಆಗುತ್ತಿದ್ದರೆ ಅವರವರ ಕೊಠಡಿಗಳಲ್ಲಿ ಅವರು ನಿದ್ರಿಸುತ್ತಾ ಹಾಲಿನಲ್ಲಿ ಯಾರೂ ಇಲ್ಲದಿರುವುದರಿಂದ ಹಾಲನ್ನೆಲ್ಲ ಒಮ್ಮೆ ತಿರುಗಿ ತಿರುಗಿ ನೋಡಿಕೊಂಡು ಬರುತ್ತಿರುವ ಕಣ್ಣೀರನ್ನು ಒರೆಸಿಕೊಂಡು ಕದಲಲಾಗದೆ ಬಿಡಲಾಗದೆ ಆ ಮನೆಯ ಹೊರಗೆ ಕಾಲಿಡುತ್ತಾಳೆ ಗಾನವಿ. ಗಾನವಿಯ ನೋವನ್ನು CCTVಯಲ್ಲಿ ನೋಡಿದ ಆದಿಗೆ ಹಾಗೆ ದೀಪಕ್‌ಗೂ ಕೂಡ ಮನಸ್ಸು ಚುರುಕನ್ನುತ್ತಿದ್ದರೆ ಅಪ್ರಯತ್ನವಾಗಿಯೇ ಆದಿ ಕಣ್ಣುಗಳಲ್ಲಿ ತೇವ ತುಂಬಿಕೊಳ್ಳುತ್ತದೆ. ಯಾವಾಗಲೂ ಗಂಭೀರವಾದ ಸಮುದ್ರದಂತಿರುವ ಆದಿ ಕಣ್ಣುಗಳಲ್ಲಿ ಕಂಡ ತೇವವನ್ನು ನೋಡಿ ದೀಪಕ್ ಆಶ್ಚರ್ಯದಿಂದ ಆದಿ ಕಡೆಗೆ ನೋಡುತ್ತಾ, ಮನಸ್ಸಿನಲ್ಲಿ ನಿನಗೆ ಗಾನವಿ ಎಂದರೆ ಎಷ್ಟು ಪ್ರೀತಿಯೋ, ಹೊರಗೆ ಮಾತ್ರ ಏನೂ ಹೇಳುವುದಿಲ್ಲ. ಆದರೆ ಗಾನವಿಯ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆಯೋ ನಿನ್ನ ಕಣ್ಣಿನಲ್ಲಿರುವ ತೇವವೇ ಹೇಳುತ್ತದೆ ಎಂದು ಅಂದುಕೊಳ್ಳುತ್ತಾನೆ. ನೋಡಿದೆಯಾ ಗಾನವಿ ಎಷ್ಟರ ಮಟ್ಟಿಗೆ ಅಳುತ್ತಿದ್ದಾಳೋ ಎಂದು ಅನ್ನುತ್ತಾ, ಗಾನವಿಯನ್ನು ಇಷ್ಟೊಂದು ನೋವು ಪಡಿಸಿದವನನ್ನು ಮಾತ್ರ ಬಿಡುವುದಿಲ್ಲವೋ ಎಂದು ಸೇಡಿನಿಂದ ಅಂದುಕೊಳ್ಳುತ್ತಾ ಅಜಯ್‌ಗಾಗಿ ನೋಡುತ್ತಿರುತ್ತಾರೆ ಅವರು. ಗಾನವಿ ಏನು ಮಾಡುತ್ತಿದ್ದಾಳೋ ಎಲ್ಲವನ್ನು ತನ್ನ ರೂಮಿನಿಂದ ಗಮನಿಸುತ್ತಲೇ ಇರುವ ಶಾಂಭವಿ ಸಂತೋಷವಾಗಿ ಮನೆಯ ಹೊರಗಿರುವ ಅಜಯ್‌ಗೆ ಫೋನ್ ಮಾಡಿ, ರೆಡಿಯಾಗಿರು, ಗಾನವಿ ಮನೆಯಿಂದ ಹೊರಗೆ ಬರುತ್ತಿದ್ದಾಳೆ ಎಂದು ಮೆಸೇಜ್ ಮಾಡುತ್ತಾಳೆ. ಆ ಮೆಸೇಜ್ ಕೂಡ ಓದುತ್ತಾನೆ ಆದಿ. ಅವನು ಓಕೆ ಮೇಡಮ್ ಎಂದು ಆ ಮನೆಗೆ 1-2 ಮನೆಗಳ ದೂರದಲ್ಲಿ ಇದ್ಕೊಂಡು ಗಾನವಿಗಾಗಿ ಕಾಯುತ್ತಿರುತ್ತಾನೆ. ಹೊಸ್ತಿಲ ಹೊರಗಿನಿಂದ ಹೊರಗಿನ ಗೇಟಿನವರೆಗೂ ಕೂಡ ಯಾರೂ ಇಲ್ಲದಂತೆ ಮೊದಲೇ ಎಚ್ಚರಿಕೆ ವಹಿಸುತ್ತಾಳೆ ಶಾಂಭವಿ. ಹೊರಗಿರುವ ವಾಚ್‌ಮ್ಯಾನನ್ನು ಡೈವರ್ಟ್ ಮಾಡಬೇಕೆಂದು ಗಾನವಿ ಹೊಸ್ತಿಲ ಹೊರಗೆ ಕಾಲಿಡುವ ಸಮಯಕ್ಕೆ ಆ ವಾಚ್‌ಮ್ಯಾನ್‌ಗೆ ಫೋನ್ ಮಾಡಿ, ಮನೆಯ ಹಿಂದಿನ ಗಾರ್ಡನ್‌ನಲ್ಲಿ ಏನೋ ಶಬ್ದವಾಗುತ್ತಿದೆ, ಹೋಗಿ ನೋಡಿ ಬಾ ಎಂದು ಹೇಳಿ ಗೇಟಿನ ಮುಂದೆ ವಾಚ್‌ಮ್ಯಾನ್ ಕೂಡ ಇಲ್ಲದಂತೆ ಪ್ಲಾನ್ ಮಾಡುತ್ತಾಳೆ. ಕರೆಕ್ಟ್ ಆಗಿ ಗಾನವಿ ಹೊರಗೆ ಬರುವ ಸಮಯಕ್ಕೆ ಅವನು ಮನೆಯ ಹಿಂದಿರುವ ಗಾರ್ಡನ್ ಚೆಕ್ ಮಾಡಲು ಹೋಗುತ್ತಾನೆ. ಗಾನವಿ ಬೇಸರದಿಂದ ಹೊರಗೆ ಬಂದು ಅಲ್ಲಿ ವಾಚ್‌ಮ್ಯಾನ್ ಅನ್ನು ಹೇಗೆ ಮ್ಯಾನೇಜ್ ಮಾಡಬೇಕೋ ಎಂದು ಅಂದುಕೊಳ್ಳುವಷ್ಟರಲ್ಲಿ ಅಲ್ಲಿ ಅವನು ಇಲ್ಲದಿರುವುದರಿಂದ ಇದೇ ಒಳ್ಳೆಯ ಸಮಯ ಅಂದುಕೊಂಡು ಸ್ಪೀಡಾಗಿ ಹೊರಗೆ ಹೊರಟು ಹೋಗುತ್ತಾಳೆ. ಹಾಗೆ ಆ ಮನೆಯ ಗೇಟಿನ ಹೊರಗೆ ತನ್ನ ಮೊಟ್ಟ ಮೊದಲ ಹೆಜ್ಜೆ ಇಡುತ್ತಾಳೆ ಗಾನವಿ. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.